ನಮಸ್ಕಾರ, ನಾನು ಕೊಪ್ಪಳಿಂದ ಶರಣಪ್ಪ ಚಲಪುರ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಕೊಪ್ಪಳ ಬಿಸಿಲು ನಾಡು, ಅದರಲ್ಲೂ ರಾಜ್ಯದ ಈಶಾನ್ಯ ಭಾಗದಲ್ಲಿ ಈಗ ಬಿಸಿಲಿನ ಸೆಕೆ ಆರಂಭವಾಗಿದೆ. ಉರಿದು ಹೋಗುವಂಥ ಬಿಸಿಲಿನಲ್ಲಿ ಟ್ರಾಫಿಕ್ ಸಿಗ್ನಲ್ ನಿಂತ್ಕೊಳ್ಳೋದೇ ಕಷ್ಟ. ಇಂಥ ಸಂದರ್ಭದಲ್ಲಿ ಇಲ್ಲಿ ಕೊಪ್ಪಳದಲ್ಲಿ 2 ವೃತ್ತದಲ್ಲಿ ಕಳೆದ ವರ್ಷ ಪೊಲೀಸರ ಸೂಚನೆ ಹಿನ್ನೆಲೆಯಲ್ಲಿ ನಗರಸಭೆಯಿಂದ ಏನು ನೆರಳು ಪರದೆಯನ್ನು ಮಾಡಿದರು. ಆದರೆ ನೆರಳು ಪರದೆಗಳು ಕಳೆದ 1 ವರ್ಷದಲ್ಲಿ, ಅಂದರೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಅವುಗಳು ಸಹಜವಾಗಿ ಮೇಲಿನ ಪರದೆ ಕಿತ್ತೋಗಿತ್ತು. ಅವುಗಳನ್ನು ಸರಿಪಡಿಸಬೇಕಾಗಿರುವಂಥ ನಗರಸಭೆ ಇಲ್ಲಿ ನಿರ್ಲಕ್ಷ್ಯ ವಹಿಸುತ್ತಾ ಕಂಡುಬಂತು. ಈ ಹಿನ್ನೆಲೆಯಲ್ಲಿ ನ್ಯೂಸ್ 18ನಿಂದ ಆ ಕುರಿತು ಈಗಾಗಲೇ ಬಿಸಿಲು ಆರಂಭವಾಗಿದೆ, ಬೇಸಿಗೆ ಸಂದರ್ಭದಲ್ಲಿ ಆಗ್ತಾ ಇರೋ ಸಮಸ್ಯೆ ಕುರಿತು ನ್ಯೂಸ್ 18ನಲ್ಲಿ ವರದಿ ಪ್ರಸಾರ ಆಯಿತು. ವರದಿ ಪ್ರಸಾರವಾದ ತಕ್ಷಣವೇ, ಅಂದರೆ ಡಿಜಿಟಲ್ನಲ್ಲೂ ಬಂತು ಮತ್ತು ನ್ಯೂಸ್ 18 ಕನ್ನಡದಲ್ಲಿಯೂ ಆ ವರದಿ ಪ್ರಸಾರವಾದ ನಂತರ ಎಚ್ಚೆತ್ತುಕೊಂಡಿರುವಂಥ ಜಿಲ್ಲಾಡಳಿತ ಮತ್ತು ನಗರಸಭೆ ಈಗ ವೃತ್ತಗಳಲ್ಲಿರುವಂಥ ಕಂಬಗಳಿದ್ವು ಅವುಗಳ ಮೇಲೆ ಹರಿದು ಹೋಗಿರುವಂಥ ಪರದೆಗಳನ್ನು ಹಾಕುವ ಕೆಲಸ ಮಾಡ್ತಾಯಿದೆ. ಈ ಹಿನ್ನೆಲೆಯಲ್ಲಿ ಈಗ ನ್ಯೂಸ್ 18ಗೆ ಜನ ಒಂದಿಷ್ಟು ಧನ್ಯವಾದ ಮತ್ತು ನ್ಯೂಸ್ 18 ಸಾಮಾಜಿಕ ಕಳಕಳಿಗೆ ಒಂದಿಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಕೊಪ್ಪಳದ 2 ವೃತ್ತಗಳು, ಒಂದು ಬಸವೇಶ್ವರ ವೃತ್ತ ಮತ್ತು ಅಶೋಕ್ ವೃತ್ತ, ಈ 2 ವೃತ್ತಗಳಲ್ಲಿರುವಂಥದ್ದು ಕಳೆದ ವರ್ಷ ಒಂದಿಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಂಬಗಳನ್ನು ಹಾಕಿದ್ರು. ಅವುಗಳನ್ನು ಬೇಸಿಗೆ ಸಂದರ್ಭದಲ್ಲಿ ಅವುಗಳನ್ನು ಸರಿಪಡಿಸಬೇಕಾಗಿತ್ತು. ಯಾಕಂತೇಳಿ ಈ ಬೇಸಿಗೆ ಏನಿದೆ, ಕಳೆದ ವರ್ಷ ಈ ಭಾಗದಲ್ಲಿ ಸರಿಸುಮಾರು 49 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುತ್ತೆ. ಈಗಾಗಲೇ ಈ ಮುಂಜಾನೆಯಿಂದಲೇ 39-38 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಆಗ್ತಾಯಿದೆ. ಒಂದು ಸರ್ಕಲ್ನಲ್ಲಿ ನಿಂತುಕೊಳ್ಳುವಂಥ ಪ್ರಯಾಣಿಕರು 4-5 ನಿಮಿಷ ನಿಂತುಕೊಳ್ಳುತ್ತೆ ಅವರು ಬಸ್ಸುಗಳಂಥ ಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ಅದನ್ನು ಮುಂಜಾಗ್ರತೆ ವಹಿಸಬೇಕಾಗಿತ್ತು. ಆದರೆ ಮುಂಜಾಗ್ರತೆ ವಹಿಸದೇ ಇರೋಂಥ ಕಾರಣಕ್ಕಾಗಿ ಸ್ವಲ್ಪ ದಿವಸ ಈ ಜನ ಅಲ್ಲಿ ನಿಂತ್ಕೊಳ್ಳಲು ಬಸ್ಸುಗಳಿರ್ತಾ ಇತ್ತು. ಮತ್ತು ಬಿಸಿಲಿನ ಇದರಲ್ಲಿ ಟ್ರಾಫಿಕ್ ಸಿಗ್ನಲ್ ಆದರೂ ಬಂದ್ ಮಾಡಿ ಅಥವಾ ಈ ನೆರಳು ಪರದೆ ಮುಂದುವರಿಸ್ರಿ ಅನ್ನುವಂಥ ಒತ್ತಾಯನ ಮಾಡಿದರು. ಆ ಒತ್ತಾಯದ ಧ್ವನಿಯಾಗಿ ನ್ಯೂಸ್ 18 ಒಂದು ವರದಿ ಮಾಡಿತು. ಆ ವರದಿಗೆ ಸಾಕಷ್ಟು ಜನ ಬೆಂಬಲ ವ್ಯಕ್ತವಾಗಿ ಈಗ ಅಲ್ಲಿ ನೆರಳು ಪರದೆಗಳನ್ನು ಹಾಕ್ತಾ ಇದ್ದಾರೆ. ಸರ್, ನಮ್ಮ ಕೊಪ್ಪಳ ನಗರ ಭಾಳ ಬಿಸಿಲು ನಾಡು, ಪ್ರಖರವಾದ ಬಿಸಿಲು ಐತಿ. ಇಲ್ಲಿ ನಮ್ಮ ಕೊಪ್ಪಳ ನಗರದಲ್ಲಿ ಪ್ರಮುಖವಾಗಿ 2 ಸರ್ಕಲ್ಗಳು ಬರ್ತವೆ. ಒಂದು ಬಸವೇಶ್ವರ ಸರ್ಕಲ್ ಮತ್ತು ಅಶೋಕ್ ಸರ್ಕಲ್. ಅಲ್ಲಿ ಇರ್ತಕ್ಕಂಥ ಸಿಗ್ನಲ್ನಲ್ಲಿ ಏನಪ್ಪ ಅಂದರೆ ನೆರಳು ಮಾಡಿದ್ದಾರೆ ಕಳೆದ ವರ್ಷ ಜಿಲ್ಲಾಡಳಿತ ಮತ್ತು ನಗರಸಭೆದವರು. ಈ ವರ್ಷ ಮುಂಜಾಗ್ರತವಾಗಿ ಮಾಡಿದ್ದಿಲ್ಲ. ಆದರೆ ಕಳೆದ ವಾರ ನ್ಯೂಸ್ 18 ಒಂದು ಜನಪರ ಕಾಳಜಿಯಿಂದ ಒಂದು ಸುದ್ದಿಯನ್ನು ಬಿತ್ತರಿಸಿ ಅಲ್ಲಿ ಪ್ರಯಾಣಿಕರಿಗೆ ಸಂಚರಿಸ್ತಕ್ಕಂಥ ವಾಹನ ಸವಾರರಿಗೆ ಒಂದು ನೆರಳಿನ ವ್ಯವಸ್ಥೆಯನ್ನು ಮತ್ತೆ ಪುನರ್ ಕಲ್ಪಿಸಬೇಕಂತ ಹೇಳಿ ಒಂದು ಒತ್ತಾಯ ಇತ್ತು. ಅದನ್ನು ಆ ಒಂದು ನ್ಯೂಸ್ 18ನಲ್ಲಿ ಬಂದಂಥ ವರದಿಯ ಒಂದು ಫಲಶ್ರುತಿಯಾಗಿ ಜಿಲ್ಲಾಧಿಕಾರಿಗಳ ಒಂದು ಆದೇಶ ಮೇರೆಗೆ ನಗರಸಭೆಯವರು ಇವಾಗ ಬಸವೇಶ್ವರ ಸರ್ಕಲ್ ಹತ್ತಿರ ಈಗ ಮತ್ತೆ ಒಂದು ಸಿಗ್ನಲ್ ಹತ್ತಿರ ನೆರಳಿನ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದು ಮತ್ತು ಅಶೋಕ್ ಸರ್ಕಲಲ್ಲಿ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಏನಪ್ಪ ಅಂದ್ರೆ ಒಂದು ಸುದ್ದಿ ಮಾಧ್ಯಮದಲ್ಲಿ ಬರ್ತಕ್ಕಂಥ ಸುದ್ದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದು ಜನರಿಗೆ ಬೇಕಾದಂಥ ಅನುಕೂಲತೆ ಮಾಡಿಕೊಡ್ತಿರ್ತಕ್ಕಂಥದ್ದು ಭಾಳ ಸ್ವಾಗತಾರ್ಹ ಅಂತ ಹೇಳ್ತೇನೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವುದರಿಂದ ಕೊಪ್ಪಳ ನಗರದಲ್ಲಿ ಬಿಸಿಲಿನ ತೀವ್ರತೆಯನ್ನು ಗಮನಿಸಿ ನೆರಳಿನ ಪರದೆಗಳನ್ನು ಹಾಕುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ JDS ಮುಖಂಡರೊಂದಿಗೆ ನಾವು ಮನವಿ ಸಲ್ಲಿಸಿದ್ವಿ. ಇದನ್ನು ನೆರಳಿನ ಪರದೆ ಹಾಕಲು ಸನ್ಮಾನ್ಯ ಸಿ ಚಂದ್ರಶೇಖರ್ ಸಾಹೇಬರು ಮತ್ತು ಸುರೇಶ್ ಭೂಮರೆಡ್ಡಿ ಜಿಲ್ಲಾ ಅಧ್ಯಕ್ಷರು ಇವರ ನಿರ್ದೇಶನದ ಮೇರೆಗೆ ನಾವು ನೆರಳಿನ ಪರದೆ ಹಾಕುವಂತೆ ಮನವಿ ಸಲ್ಲಿಸಿದ್ವಿ. ಈ ವಿಷಯವನ್ನು ಕೂಡ ನ್ಯೂಸ್ 18 ಮಾಧ್ಯಮದವರು ಅತಿ ಹೆಚ್ಚು ಪ್ರಸಾರ ಮಾಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ತಕ್ಷಣ ಸ್ಪಂದಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಪರಿಗಣಿಸಿ ನಗರದಲ್ಲಿ ನೆರಳಿನ ಪರದೆಗಳನ್ನು ಅಳವಡಿಸುತ್ತಿರುವುದು ತುಂಬ ಸಂತೋಷದ ವಿಷಯ. ಇದರಿಂದಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನ್ಯೂಸ್ 18 ಮಾಧ್ಯಮದವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಂಥ ಸಮಾಜ ಸೇವೆಗಳನ್ನು ಮಾಡಲು ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ಕೇಳ್ಕೊಳ್ತಾ ಧನ್ಯವಾದಗಳು. ನೆರಳು ಪರದೆ ಹಾಕ್ತಾ ಇರೋದು ಮುಂದಿನ ದಿನಗಳಲ್ಲಾದರೂ ಇದು ಪ್ರತಿ ವರ್ಷವೂ ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಬರುತ್ತೆ. ಕಡು ಬೇಸಿಗೆಯಲ್ಲಿ ಈ ಭಾಗದಲ್ಲಿ ಇರೋದೇ 2 ಕಾಲ, ಬೇಸಿಗೆ ಮತ್ತು ಕೊಡಕ ಬೇಸಿಗೆ ಕಾಲ ಅಂತಾರೆ. ಇಂಥ ಸಂದರ್ಭದಲ್ಲಿ ಮುಂಜಾಗ್ರತೆ ವಹಿಸಬೇಕು. ಇಂಥ ಇವುಗಳನ್ನು ಆದಷ್ಟು ಬೇಗನೆ ಇಲ್ಲಿರುವಂಥ ಇವುಗಳನ್ನು ನೆರಳು ಪರದೆಗಳನ್ನು ಹಾಕಬೇಕು ಅನ್ನುವಂಥ
ಕಾಳಜಿ ಏನಿದೆ ಆ ಕಾಳಜಿಗೆ ಒಂದಿಷ್ಟು ಜನ ಜಿಲ್ಲಾಡಳಿತಕ್ಕೂ ಮನವಿ ಮಾಡಿದರು. ನ್ಯೂಸ್ 18 ವರದಿ ಆಯಿತು. ಇದಕ್ಕೆ ಈಗ ನೆರಳು ಪರದೆಗಳಾಗ್ತಾ ಇರೋದು ಒಂದು ನ್ಯೂಸ್ 18 ಸಾಮಾಜಿಕ ಕಳಕಳಿಗೆ ಒಂದು ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.